ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 24th of Jan 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು HDFC ಬ್ಯಾಂಕ್. ಓಕೆನಾ? HDFC ಬ್ಯಾಂಕ್ ಆನ್ 15 minute ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನೋಡಿ ಒಂದು ಝೋನ್ ಮಾರ್ಕ್ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ಈ ಝೋನ್. ಓಕೆ. So as you guys can see, this zone it was acting as an resistance. ಅರ್ಥ ಆಯ್ತಾ? This zone right here it was acting as an resistance zone. ಹಾಗೆ ನೋಡಿ ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಸಿಕ್ಕಿ ಸೇಮ್ ಝೋನ್ನ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ನೋಡಿ ಬ್ರೇಕ್ಔಟ್ ಆ್ಯಂಡ್ ರೀಟೆಸ್ಟ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಪಾಯಿಂಟ್ ನಂಬರ್ 2. ಇದೇ ಬಾಟಮಿಂದ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅರ್ಥ ಆಯ್ತಾ? ನೀವಿಲ್ಲಿ ಎಕ್ಸಾಕ್ಟಾಗಿ ನೋಡಿ ಫಿಬೋನಾಚಿದು 50% ಲೆವೆಲ್ಸಿಂದ ಸಪೋರ್ಟ್ ತಗೊಂಡಿರೋದು. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆ ಗೈಸ್, ಸೊ ನಾಳೆ ಬೈಯಿಂಗಿಗೆ 2 ಎಂಟ್ರಿ ಹೇಳ್ತೀನಿ. ಓಕೆನಾ? ಎಂಟ್ರಿ ನಂಬರ್ 1, ವೆನ್ ಪ್ರೈಸ್ ಕ್ರಾಸಸ್ ದಿಸ್ ಲೆವೆಲ್ಸ್. ಅಂದರೆ ಇದು ಎಂಟ್ರಿ ನಂಬರ್ 1. ಎಂಟ್ರಿ ನಂಬರ್ 1 ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 1670. ಅರ್ಥ ಆಯ್ತಾ? 1670 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna be 1675. ಟಾರ್ಗೆಟ್ ನಂಬರ್ 2 is gonna be 1684. ಅರ್ಥ ಆಯ್ತಾ? 1670 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1675 will be our target number 1. 1684 will be our target number 2. ಅರ್ಥ ಆಯ್ತಾ? ದಿಸ್ ಇಸ್ ಎಂಟ್ರಿ ನಂಬರ್ 1. ಎಂಟ್ರಿ ನಂಬರ್ 2 ಎಲ್ಲಿ ಅಂದರೆ, ಇಫ್ ಪ್ರೈಸ್ ಕಮ್ ಬ್ಯಾಕ್ಸ್ ಟು ದಿಸ್ ಝೋನ್ ಸಮ್ವೇರ್ ಅರೌಂಡ್ ಇಲ್ಲಿ, ಎಲ್ಲಿ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಬಂದು, if you see any kind of reversal pattern, it could be double bottom or inverted head and shoulder pattern, any reversal pattern ಈ ಝೋನ್ ಹತ್ರ ಕಾಣಿಸ್ತು ಅಂದರೆ ನೀವು ಬೈಯಿಂಗ್ ಹೋಗಿ. ಅರ್ಥ ಆಯ್ತಾ? ಯಾವ ಲೆವೆಲ್ಸ್ ಹತ್ತತ್ರ ಬೈ ಮಾಡ್ತೀರಾ ಅಂದರೆ, ಇದು ಎಂಟ್ರಿ ನಂಬರ್ 2. ಎಂಟ್ರಿ ನಂಬರ್ 2 ಎಲ್ಲಪ್ಪ ಅಂದರೆ, ಬೈ ವೆನ್ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಅರೌಂಡ್ 646. ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಓಕೆನಾ? ಈ 646 ಅಂದರೆ 1646 ಲೆವೆಲ್ಸ್ ಮೇಲ್ಗಡೆ ಅಂದರೆ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಸಿಕ್ತು ಅಂದಾಗ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna be 1546. ಟಾರ್ಗೆಟ್ ನಂಬರ್ 2 is gonna be 1000. ಒನ್ ಸೆಕೆಂಡ್. ಎಂಟ್ರಿ ನಂಬರ್ 2 ಬಂದು ಬೈ ವೆನ್ ಪ್ರೈಸ್ ಕ್ರಾಸಸ್ 1646. ಟಾರ್ಗೆಟ್ ನಂಬರ್ 1 is gonna be 1656. ಟಾರ್ಗೆಟ್ ನಂಬರ್ 2 is gonna be ಸಮ್ವೇರ್ ಅರೌಂಡ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ, ಇಲ್ಲೆಲ್ಲೋ ಬರುತ್ತೆ. ಅರ್ಥ ಆಯ್ತಾ? ಈ ಟಾಪ್ ಹತ್ರ ಬರುತ್ತೆ 1670. ಅರ್ಥ ಆಯ್ತಾ? 646 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1646 ಲೆವೆಲ್ಸ್ ಅಂದರೆ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಸೊ 1656 will be target number 1. 1670 will be target number 2. This is entry number 2. ಅರ್ಥ ಆಯ್ತಾ? ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ನೋಡಿ ಪ್ರೈಸು ಈ 618 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗಬೇಕು, ಅವಾಗ ಸೆಲ್ ಮಾಡಿ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1640. ಅರ್ಥ ಆಯ್ತಾ? 1640 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಬಾಟಮ್ ಬರುತ್ತೆ. ಅರ್ಥ ಆಯ್ತಾ? ಇದೇ ಅಲ್ಟಿಮೇಟ್ ಟಾರ್ಗೆಟ್ ಅನ್ಕೊಳ್ರಿ. 1630 will be your ultimate target.
1640 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದೆ ಹಂಗೆ ಸೆಲ್ ಮಾಡಿ 1630 ವಿಲ್ ಬಿ ಅವರ್ ಅಲ್ಟಿಮೇಟ್ ಟಾರ್ಗೆಟ್. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ಇಂಡಸ್ ಇಂಡ್ ಬ್ಯಾಂಕ್. ಅರ್ಥ ಆಯ್ತಾ? ಸೊ ಗೈಸ್, ಇಂಡಸ್ ಇಂಡ್ ಬ್ಯಾಂಕ್ ಆನ್ ಅ 15-minute ಟೈಮ್ ಫ್ರೇಮ್ ನೀವು ಇಲ್ಲಿ ಏನು ನೋಡ್ಬೋದು ಅಂದರೆ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿರಿ. ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಸಿಕ್ಕಿ ಪ್ರೈಸು ಹೆಚ್ಚು ಕಡಿಮೆ ಇದೇ ಟ್ರೆಂಡ್ ಲೈನ್ ಹತ್ರ ಬಂದಿದೆ. ಓಕೆನಾ? ನೆಕ್ಸ್ಟು ಫಿಬೋನಾಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕೋಣ. ಅವಾಗ ನೋಡಿ ಪ್ರೈಸು 50% ಲೆವೆಲ್ಸ್ ಮೇಲೆ ಇದೆ. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆ, ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿರಿ. ಅರ್ಥ ಆಯ್ತಾ? ಸೊ ಇವಾಗ ಎಂಟ್ರಿ ನಂಬರ್ 1 ಫಾರ್ ಬೈಯಿಂಗ್. ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಬೈ ವೆನ್ ಪ್ರೈಸ್ ಕ್ರಾಸಸ್ ಲೆವೆಲ್ಸ್, ಬೈ ವೆನ್ ಪ್ರೈಸ್ ಕ್ರಾಸಸ್ 975 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತದೆ ಹಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಇಸ್ ಗೋನ್ ಬಿ 980, ಟಾರ್ಗೆಟ್ ನಂಬರ್ 2 ಇಸ್ ಗೋನ್ ಬಿ 985. 975 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತದೆ ಹಂಗೆ ಬೈ ಮಾಡಿ. 980 ವಿಲ್ ಬಿ ಟಾರ್ಗೆಟ್ ನಂಬರ್ 1, 985 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಅಂದರೆ ಎಂಟ್ರಿ ನಂಬರ್ 1 ಫಾರ್ ಬೈಯಿಂಗ್. ಎಂಟ್ರಿ ನಂಬರ್ 2, ಎಂಟ್ರಿ ನಂಬರ್ 2 ಎಲ್ಲಪ್ಪ ಅಂದರೆ ಪ್ರೈಸು ಈ ಲೆವೆಲ್ಸ್ ಹತ್ರ ಬಂದಾಗ ನೀವು ಬೈ ಮಾಡ್ಬೋದು. ಆ್ಯಸ್ ಯೂಶುವಲ್, ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಬೈ ಅರೌಂಡ್ ದಿಸ್ ಲೆವೆಲ್ಸ್, 618 ಲೆವೆಲ್ಸ್. 618 ಲೆವೆಲ್ಸ್ ಹತ್ರ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಗೋ ಫಾರ್ ಬೈಯಿಂಗ್. ಯಾವ ಲೆವೆಲ್ಸಲ್ಲಿ ಅಂದರೆ, ಸೊ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್, ಇದು ಎಂಟ್ರಿ ನಂಬರ್ 2. ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಅರೌಂಡ್ 964, ಗೋ ಫಾರ್ ಬೈಯಿಂಗ್. ಅರ್ಥ ಆಯ್ತಾ? 964 ಲೆವೆಲ್ಸ್ ಮೇಲ್ಗಡೆ, ಐ ಮೀನ್ 964 ಲೆವೆಲ್ಸ್ ಹತ್ರ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಬೈ, and target number 1 is going to be at 970, target number 2 is going to be at 976. ಅರ್ಥ ಆಯ್ತಾ? 964 ಹತ್ರ if you see any kind of reversal pattern, go for buying. 970 will be target number 1, 976 will be our target number 2. ಓಕೆನಾ? Now let us talk about selling. Selling again, guys, you have to wait until price crosses 618 levels. ಫಿಬೋನಾಚಿದು 618 ಲೆವೆಲ್ಸ್ ಬ್ರೇಕ್ ಡೌನ್ ಆಗೋವರೆಗೂ ವೇಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 960 ಲೆವೆಲ್ಸ್, ಟಾರ್ಗೆಟ್ ನಂಬರ್ 1 ಇಸ್ ಗೋನ್ ಬಿ ಅಟ್ 955, ಟಾರ್ಗೆಟ್ ನಂಬರ್ 2 ಬಂದು ಈ ಬಾಟಮ್, ಈ ಸಪೋರ್ಟ್ ಬರುತ್ತೆ 950. ಅರ್ಥ ಆಯ್ತಾ? 960 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 955 ವಿಲ್ ಬಿ ಟಾರ್ಗೆಟ್ ನಂಬರ್ 1, 950 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.